ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಚಂದ್ರಿ ಚಂದ್ರಿ, ಯಾಕೆ ಏನಾಯ್ತು? ಮನೆಯವರೆಲ್ಲ ಎಲ್ಲೋದ್ರು? ಯಾರು ಕಾಣಿಸ್ತಿಲ್ವಲ್ಲ? ಅಮ್ಮ ಅತ್ತೆ ಇಲ್ಲೇ ಪ್ರಾವಿಷನ್ ಸ್ಟೋರಿಗೆ ಹೋಗಿದ್ದಾರೆ. ಮಾವ ನಿಮ್ಮ ಮನೆಗೆ, ಅಮ್ಮ ಅಕ್ಕ ಬೇಜಾರಾಗಿ ರೂಮಲ್ಲಿ ಕೂತಿದ್ದಾರೆ. ಹೋಗ್ಲಿ ಬಿಡು. ಅಲ್ಲ, ನೀನ್ಯಾಕೆ ಆಕಾಶನ ತಲೆ ಮೇಲೆ ಬಿದ್ದೋರಂಗಿದ್ಯಾ? ಮತ್ತಿನ್ನೇನೆ, ಲಕ್ಷ್ಮಿ ಮದುವೆ ಮುಗಿಯೋಷ್ಟರಲ್ಲಿ ನಾನು ಪ್ರಪೋಸ್ ಮಾಡಿ ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ಆದರೆ ಛೇ, ಏನೆಲ್ಲ ಆಗೋಯ್ತು. ಅಲ್ಲ ಕಣೆ ಚಂದ್ರಿ, ವರ್ಷಲ್ಲಿ ಅವರು ಅಣ್ಣ ಆಗ್ತಾರೆ ಅಂತ ನಿಮ್ಮ ಅಮ್ಮನೇ ಹೇಳಿದ್ರು ತಾನೆ? ಅದು ನನಗೂ ಗೊತ್ತು. ನೀನು ನೆನಪಿಸ್ಬೇಡ, ಸುಮ್ಮನಿರು. ನಂಗೆ ಅದಕ್ಕೆಲ್ಲ ಬೇಜಾರಾಗ್ತಿರೋದು. ಮತ್ತೆ ಆದಿ ಸಿಟಿಲಿ ಬೇರೆ ಯಾರನ್ನೇ ಮದುವೆ ಆಗಿದ್ರು ನಂಗೆ ಸ್ವಲ್ಪ ಬೇಜಾರಾಗ್ತಿತ್ತು. ಆದರೆ ಲಕ್ಷ್ಮಿನ ಮದುವೆ ಮಾಡ್ಕೊಂಡಿರೋದಕ್ಕೆ ನಂಗೆ ಸಖತ್ ಬೇಜಾರಾಗ್ತಿದೆ ಕಣೆ. ಅದ್ಯಾವ ಥರ ಬೇಜಾರೆ? ಅದು ಹಾಗೆ ನಿನಗೆ ಅರ್ಥ ಆಗಲ್ಲ. ಹೇಗೋ ಆ ಲಕ್ಷ್ಮಿ ಲಕ್ನ ಹೊಡ್ಕೊಂಡು ಹೋಗ್ಬಿಟ್ಲು. ನಾನು ಮಾತ್ರ ಇಲ್ಲೇ ಲಾಕಾಗೋದೆ. ಪಾಪ ಕಣೆ ಲಕ್ಕಿ, ಅವ್ನು ಯಾವನ್ನ ಎಳ್ನೀರು ಕಿತ್ತಿನ ಮದ್ವೆ ಆಗಿದ್ರೆ ಅವಳ ಲೈಫ್ ಹಾಳಾಗೋಗಿರೋದು. ಹೇಗೋ ಅವಳ ಲೈಫ್ ಸೇವ್ ಆಯ್ತಲ್ಲ ಅಂತ ಖುಷಿ ಪಡೋದ್ ಬಿಟ್ಟು ನೀನ್ ನೋಡಿದ್ರೆ ಅವಳ ಲೈಫ್ ಹಾಳಾಗಿದ್ದಿದ್ರೆ ನನಗೂ ಪಾಪ ಅನ್ಸಿರೋದು. ಆದರೆ ಅವಳು ಆ ದಿನ ಮದುವೆ ಆಗಿರೋದು ನನಗೆ ತಡ್ಕೊಳಕ್ ಆಗ್ತಿಲ್ಲ. ನಿನ್ ಗೋಳು ನಿಂಗೆ ಅರ್ಥ ಆಗ್ಬೇಕು. ಹೋಗ್ಲಿ ಬಿಡು, ಸಮಾಧಾನ ಮಾಡ್ಕೊ. ಆಗಿದ್ದಾಗೋಯ್ತು. ನೀನಾದ್ರೂ ಏನ್ ಮಾಡಕ್ಕಾಗುತ್ತೆ? ಈ ಚಂದ್ರಿ ಲೈಫು ಹುಣ್ಣಿಮೆ ಥರ ಆಗುತ್ತೆ ಅಂದ್ಕೊಂಡಿದ್ದೆ. ಆದರೆ ಅಮಾವಾಸ್ಯೆ ಆಗೋಯ್ತು ಕಣೆ, ಕರಾಳ ಅಮಾವಾಸ್ಯೆ ಆಗೋಯ್ತು. ಹೋಗ್ಲಿ, ಸಮಾಧಾನ ಮಾಡ್ಕೊ. ಹಲೋ ಶಮಿ. ಹಾಯ್ ಬೇಬಿ, ಹೌ ಆರ್ ಯು? ಐ ಆಮ್ ಗುಡ್ ಶಮಿ. ಬ್ಯುಸಿ ಇದೆಯಾ? ನೋ, ಹೇಳು. ಆದಿ ಯಾಕೆ ಡಲ್ ಆಗಿದ್ದಾನೆ? ಓ ಗಾಡ್, ಅಣ್ಣ ಅಲ್ಲೇ ಇದ್ದಾನ? ಅದನ್ನು ಕೇಳೋದಕ್ಕಂತಾನೆ ಕಾಲ್ ಮಾಡಿದೆ. ಯಾ, ಹೀಸ್ ಹಿಯರ್. ಸ್ವಲ್ಪ ಹೊತ್ತು ಮುಂಚೆ ಮನೆಗೆ ಬಂದ. ಏನಾಯ್ತು? ಆಲ್ ಓಕೆ? ಅಣ್ಣ ಏನೂ ಹೇಳಿಲ್ಲ ಅನ್ಸುತ್ತೆ. ನಾನು ಯಾಕೆ ಇವಳಿಗೆ ಹೇಳಿ? ಶಮಿ, ಅದು ಅಣ್ಣ ಜಸ್ಟ್ ಮದುವೆ ಮನೆಯಿಂದ ನಮಗಿನ್ನ ಸ್ವಲ್ಪ ಬೇಗ ಬಂದ. ಅದಕ್ಕೆ ಟಯರ್ಡ್ ಆಗಿ ನಿಮ್ಮ ಮನೆಗೆ ಬಂದಿದ್ದಾನೆ ಅನ್ಸುತ್ತೆ. ಯಾ, ಮೇ ಬಿ. ಅದಕ್ಕೆ ಸ್ವಲ್ಪ ಡಲ್ ಆಗಿದ್ದಾನೆ. ಏನಾದರೂ ಹೇಳಬೇಕಿತ್ತಾ? ಇಲ್ಲ, ನಥಿಂಗ್. ಜಸ್ಟ್ ಕನ್ಫರ್ಮೇಷನ್ಗೋಸ್ಕರ ಕಾಲ್ ಮಾಡಿದೆ ಅಷ್ಟೇ. ಓಕೆ ಬೇಬ್, ಐ ವಾಂಟ್ ಟ್ರಬಲ್ ಹಿಮ್. ಥ್ಯಾಂಕ್ಸ್ ಶಮಿ, ಟೇಕ್ ಕೇರ್, ಬಾಯ್. ಬಾಯ್ ಬೇಬಿ. ಪ್ರಸೋದು ಅಪ್ಪಾರೆ, ನೀನು ಹೋಗಿ ಆದಿನ ಕರ್ಕೊಂಬ. ನಾವು ಹೋಗ್ಬೇಕ್ರೆ? ಇನ್ನೇನು ನಾನು ಹೋಗಲ್ಲ. ಹಂಗಲ್ರಿ ಅಪ್ಪಾರ, ಅದು ಆತು ಬಿಡ್ರಿ, ನಾನು ಹೋಗ್ತೀನಿ ರೀ. ಪ್ರಸಾದ್, ಒಂದು ನಿಮಿಷ ಇರು. ಅಪ್ಪ, ಆದಿ ಇರೋ ಮೂಡಲ್ಲಿ ಇವನು ಹೋಗಿ ಕರೆದ್ರೆ ಅವ್ನು ಜಗ್ಗಲ್ಲ. ನಾನೇ ಹೋಗಿ ಕರ್ಕೊಂಬರ್ತೀನಿ, ನೀವು ವರಿ ಮಾಡಿಬಿಡಿ. ನೋಡಿ, ಈ ಮದುವೆ ನಡೆದಿದೆ. ಆದಿ ತಾನಾಗೆ ಒಪ್ಪಿ ಲಕ್ಷ್ಮಿ ಕುತ್ತಿಗೆ ತಾಳಿ ಕಟ್ಟಿದ. ನಿಮಗೆ ಯಾರಿಗೆ ಇಷ್ಟ ಇರಲಿ ಬಿಡಲಿ, ಈಗ ಲಕ್ಷ್ಮಿ ಈ ಮನೆ ಸೊಸೆನ ಈ ಹೊರಗಡೆ ಕಾಯಿಸೋದು ಚೆನ್ನಾಗಿರಲ್ಲ. ಸುರಜ, ಆದಿ ಲಕ್ಷ್ಮಿನ ಒಳಗಡೆ ಕರ್ಕೊಳ್ಳೋಕೆ ವ್ಯವಸ್ಥೆ ಮಾಡು. ಹಾಂ ರೀ. ವಿಮಲಾ, ನೋಡು, ಆದಿ ಎಲ್ಲಿದ್ದಾನೆ ಅಂತ ಗೊತ್ತಾಯ್ತು ತಾನೆ? ಗಿರಿನೇ ಅವನನ್ನು ಕರ್ಕೊಂಡು ಬರಕ್ಕೆ ಹೋಗಿದ್ದಾನೆ ಕಣಮ್ಮ. ನೋಡು, ನಿನ್ನ ಮಗ ಸೊಸಿನ ನೀನೇ ಮನೆ ಒಳಗೆ ಕರ್ಕೋಬೇಕಲ್ವಾ? ತಾಳ್ಮೆ ತಗೊಂಡು ಮುಂದಾಗೋದನ್ನ ನೋಡಮ್ಮ. ಅವಳು ನನಗೆ ಸೊಸೆನೂ ಅಲ್ಲ, ನಾನು ಇವಳಿಗೆ ಅತ್ತೇನೂ ಅಲ್ಲ. ಅತ್ತೆ, ನನ್ನ ಶ್ರಮಿಸ್ಬೇಡಿ. ಈ ವಿಷಯದಲ್ಲಿ ನಂಗೆ ಒತ್ತಾಯ ಮಾಡಬೇಡಿ. ವಿಮಲಾ, ಚಂಚಲ ಅತ್ತೆ, ವಿಮಲಂಗೆ ಸಮಾಧಾನ ಮಾಡಿ ನೀನು ಕರ್ಕೊಂಡು ಬಾ. ನೀನು ಈ ಮನೆ ಸೊಸೆ ತಾನೆ, ಆದಿಗೆ ತಾಯಿ ಸ್ಥಾನದಲ್ಲಿದೆಯಾ. ಇಬ್ರು ಮದುಮಕ್ಕಳನ್ನ ನೀನೇ ಮನೆ ಒಳಗೆ ಕರ್ಕೊಳ್ಳಮ್ಮ. ಅತ್ತೆ, ವಿಮಲಾ ಎಷ್ಟು ಕೋಪ ಮಾಡ್ಕೊಂಡು ಹೋದ್ಲು ಅಂತ ನೀವು ನೋಡಿದ್ರಿ ತಾನೆ. ಈಗೇನಾದರೂ ನಾನು ಲಕ್ಷ್ಮಿ ಜೊತೆ ಮಾತಾಡ್ಬಿಟ್ರೆ ವಿಮಲಾ ಸುಮ್ಮನೆ ಇರ್ತಾಳ? ನನ್ನ ಕೈಲಿ ಆಗಲ್ಲ ಅತ್ತೆ, ಸಾರಿ. ಅಲ್ಲ ಚಂಚಲ,
ಅಮ್ಮ ಅವ್ರೇನು ಹೇಳ್ತಾರೆ ಅಂತ ಅವ್ರ ತಾಳಕ್ ತಕ್ಕ ಕುಣಿತಾ ಇದೆಯಲ್ಲ, ಸರಿನಾ ಇದು? ಹಾಗಲ್ಲ ದೇವಕಿ, ಮನೆ ಸಮಸ್ಯೆನ ಎಷ್ಟು ಅಂತ ಹೊರಗಡೆ ನಿಂತು ಮಾತಾಡಕ್ಕಾಗತ್ತೆ? ಮದ್ವೆಯಾಗಿ ಬಂದಿದ್ದಾರೆ, ಅವ್ರನ್ನ ಹಾಗೆ ಒಳಗಡೆ ಕರ್ಕೊಳಕ್ಕಾಗತ್ತಾ? ಏನಾಗಿದೆಯಮ್ಮ ನಿನ್ಗೆ? ಯಾವ್ದೋ ಎಡ್ವಟ್ಟಿಗೆ ಆದಿ ಬಲಿಯಾಗಿರೋದನ್ನ ಮದ್ವೆ ಅಂತ ಕರೆಯಕ್ಕಾಗುತ್ತಾ? ಮದ್ವೆ ಅಂದ್ರೆ ಹುಡುಗ ಹುಡುಗಿ ಒಪ್ಪಿ ಮದ್ವೆ ಆಗ್ಬೇಕು. ಇವ್ರು ಹೇಳಿದ್ರಂತೆ ಅವನ್ ತಾಳಿ ಕಟ್ಟಿದ್ನಂತೆ. ಈ ಮದ್ವೆಗೆ ನೀವೆಲ್ಲ ಸೇರ್ಕೊಂಡು ಶಾಸ್ತ್ರ ಮಾಡೋದಂತೆ. ಏನಾಗಿದೆ ನಿಮ್ಗೆಲ್ಲ? ಮೊದ್ಲು ಆದಿ ಬರ್ಲಿ, ಅವನಿಗೂ ಮಾತಾಡೋದಿರುತ್ತೆ. ಅವ್ನ್ ಮಾತಾಡ್ಲಿ, ಅವನು ಬಂದ ಮೇಲೆ ಮುಂದಿಂದಲ್ಲ. ಅದೇ ಕುಡ್ತಿದ್ಯೇನೋ? ನಿಂತ್ಕೊಳಕ್ಕಾಗ್ದೆ ತೂರಾಡೋ ಅಷ್ಟು ಕುಡ್ಕೊಂಡು ಬಂದಿದ್ಯಾ? ಯಾಕೋ? ಖುಷಿ ದೊಡಮ್ಮ, ಐ ಆಮ್ ಸೆಲೆಬ್ರೇಟಿಂಗ್ ದೊಡಮ್ಮ. ಸೆಲೆಬ್ರೇಷನ್ ಮೋಡ್ ಫುಲ್ ಆನ್, ಸೆಲೆಬ್ರೇಷನ್ ಮೋಡ್ ಇನ್ ದ ಸ್ಕೈ. ಯಾಕೋ ಅದು ಹೀಗೆ ಆಡ್ತಿದೀಯಾ? ಅಜ್ಜಿ ಡೋಂಟ್ ವರಿ, ನಾನು ಆರಾಮಾಗಿದ್ದೀನಿ. ನೀವೇನು ತಲೆ ಕೆಡ್ಸ್ಕೊಬೇಡಿ, ನಾನು ಫುಲ್ ಬ್ಯಾಲೆನ್ಸ್ ಸ್ಟ್ರೈಟಾಗಿ ನಿಂತಿದ್ದೀನಿ. ನಿಮ್ಮ ಮಗ ಅಂದರೆ ಸುಮ್ಮನೆನಾ? ಅದಿ ಯಾಕೆ ಹೀಗಾಡ್ತಿದ್ಯಾ? ಹೇಗೆ ಆಡ್ಬೇಡ, ಬಾಯ್ಲಿ ಬಾರೋ. ಓಹೋ ಹೋ ತಾತಾಶ್ರೀ ಅವರು, ನೀವು ಕರೆಯೋದೆಚ್ಚ, ನಾನು ಬರೋದೆಚ್ಚ. ಬಂದೆ ಬಂದೆ ಬಂದೆ. ಆದಿ, ಆರ್ ಯು ಓಕೆ? ಅತ್ತೆ ಕಡಿಸಿ ಓಕೆ ಡೋಕೆ ಸೂಪರ್. ನಿಜ ಹೇಳು ಆದಿ, ನೀನ್ ಈ ಮದ್ವೆನ ಇಷ್ಟಪಟ್ಟೆ ಮಾಡ್ಕೊಂಡ್ಯಾ? Yes, of course, 200%, 100%. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.